ಓಂ ಶ್ರೀ ಗಣೇಶಾಯ ನಮಃ. ಇಂದು ಭೂಮಿ ದೇವಿಯ ಸಾನ್ನಿಧ್ಯದಲ್ಲಿ ನಡೆಯುತ್ತಿರುವ ಕಡೂರಿನ ಶ್ರೀ ಬನಶಂಕರಿ ಅಮ್ಮನವರ ನೂತನ ದೇವಾಲಯದ ಗುದ್ದಲಿ ಪೂಜೆ, ಭಕ್ತಿ, ನಂಬಿಕೆ ಮತ್ತು ಸಂಸ್ಕೃತಿಯ ಮಹೋತ್ಸವ. ಕೊಂಡೇವೂರು ಗ್ರಾಮದ ದೇವಾಂಗ ಸಮಾಜದ ಪರಮ ಪೂಜ್ಯ ಗುರುಗಳಾದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ಪಾವನ ಸಾನ್ನಿಧ್ಯದಲ್ಲಿ ಈ ಪವಿತ್ರ ಕ್ಷಣ ಸಾರ್ಥಕವಾಗುತ್ತಿದೆ. ಅವರ ಆಶೀರ್ವಾದದಿಂದ ಈ ಕಾರ್ಯ ದೇವಿ ಕೃಪೆಯಿಂದ ಸಂಪೂರ್ಣವಾಗುತ್ತಿದೆ. ದೇವಾಲಯದ ಅರ್ಚಕರಾದಂತಹ ಸಂತೋಷ್ರವರು ಹಾಗೂ ಹಿರಿಯರು ಮಾರ್ಗದರ್ಶಕರೂ ಆದಂತಹ ಸುಬ್ರಹ್ಮಣ್ಯ ಭಟ್ರು ಇವರ ನೇತೃತ್ವದಲ್ಲಿ ಶ್ರೀ ಬನಶಂಕರಿ ಅಮ್ಮನವರು, ಕೆಂಚರಾಯ ಸ್ವಾಮಿ, ಚೌಡೇಶ್ವರಿ ಅವರ ಸಾಕ್ಷಿಯಾಗಿ 101 ಕುಂಭಗಳನ್ನು ಕಡೂರಿನ ದೇವಾಂಗ ಸಮಾಜದ ಮಹಿಳೆಯರು, ಅಕ್ಕತಂಗಿಯರು, ತಾಯಂದಿರು ನೇತೃತ್ವದಲ್ಲಿ ಕಡೂರಿನ ರಾಜಬೀದಿಗಳಲ್ಲಿ ತಾಯಿ ಮುಖೇನ ಈ ಒಂದು ಕುಂಭಗಳನ್ನು ಹೊತ್ತು ಸಾಗಲಾಗುತ್ತಿದೆ. ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಅಧ್ಯಕ್ಷರಾದಂತಹ HL ರಂಗನಾಥ್ರವರು, ಬನಶಂಕರಿ ದೇವಾಲಯ ಸಮಿತಿಯ ಅಧ್ಯಕ್ಷರು, ಇವರು ಜವಾಬ್ದಾರಿಯನ್ನು ಹೊತ್ತು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿರ್ತಾರೆ. ಅವರಿಗೆ ತಾಯಿ ಬನಶಂಕರಿ ಆಯುರ, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮುಖೇನ ಕೇಳಿಕೊಂಡು ಆದಷ್ಟು ಬೇಗ ಈ ಒಂದು ಕಾರ್ಯ ಯಶಸ್ಸಾಗಲಿ ಅಂತೇಳಿ ಭೂಮಿ ಪೂಜೆಯನ್ನು ಮಾಡಲಾಗುತ್ತಿದೆ. ಪ್ರಾರಂಭಿಕವಾಗಿ ಈ ಪವಿತ್ರ ನೆಲದಲ್ಲಿ ಆರಂಭವಾದ ಈ ಕಾರ್ಯ ಯಶಸ್ಸಿನ ಶಿಖರವನ್ನು ಮುಟ್ಟಲಿ. ಶ್ರೀ ಬನಶಂಕರಿ ಅಮ್ಮನವರ ಕೃಪೆ ಎಲ್ಲರ ಮೇಲಿರಲಿ. ಈ ಭೂಮಿಯಲ್ಲಿ ಹರಳಲಿರುವ ಈ ದೇವಾಲಯ ಭವಿಷ್ಯದಲ್ಲಿ ಭಕ್ತರ ಭರವಸೆಯ ಮಂದಿರವಾಗಲಿ. ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರಿಂದ ಗುದ್ದಲಿಯ ಮೊದಲ ಪ್ರಹಾರ. ಇದು ಕೇವಲ ನಿರ್ಮಾಣದ ಪ್ರಾರಂಭ ಅಲ್ಲ, ಇದು ಭಕ್ತಿಯ ಬಿತ್ತನೆ, ನಂಬಿಕೆಯ ನೆಲೆಯಾಗಿದೆ. ದೇವಾಲಯದ ಅಧ್ಯಕ್ಷರಾದಂತಹ HL ರಂಗನಾಥ್ರವರು ಹಾಗೂ ದೇವಾಂಗ ಸಮಾಜದ ಕಾರ್ಯದರ್ಶಿಯಾದಂತಹ ಮಲ್ಲಿಕಾರ್ಜುನರವರು, ಕೃಷ್ಣಮೂರ್ತಿಯವರು, ಅಕ್ಷಯ್ರವರು, ಕುಮಾರ್ರವರು, ಗಾನವಿ ನಾಗಣ್ಣನವರು, ಶ್ರೀನಿವಾಸರವರು, ಸಂಜಯ್ರವರು ಅವರ ನೇತೃತ್ವದಲ್ಲಿ ಗುದ್ದಲಿಯ ಪ್ರಹಾರ ನಡೆಯುತ್ತಿದೆ. ತಾಯಿ ಬನಶಂಕರಿ ಆದಷ್ಟು ಬೇಗ ತನ್ನ ದೇವಸ್ಥಾನದ ಪ್ರವೇಶವನ್ನು ಮಾಡಲಿ ಅಂತೇಳಿ ಈ ಮುಖೇನ ಕೇಳಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ನೂತನ ದೇವಾಲಯ ಸಮಿತಿಯ ಕಾರ್ಯದರ್ಶಿಯಾದ ಹರೀಶ್ ರವರು ಹಾಗೂ ಅವರು ದೇವಾಂಗ ಸಮಾಜದ ಅಧ್ಯಕ್ಷರು ಕೂಡ ಹೌದು. ಎಲ್ಲರ ಸಮ್ಮುಖದಲ್ಲಿ ತಾಯಿ ಬನಶಂಕರಿ ಅಮ್ಮನವರ ನೂತನ ದೇವಾಲಯದ ಗುದ್ದಲಿ ಪೂಜೆ ಬಹಳ ಅಚ್ಚುಕಟ್ಟಾಗಿ ನಡೀತಿದೆ. ಗುರುಗಳ ಆಶೀರ್ವಚನ ಇಡೀ ದೇವಾಂಗ ಸಮಾಜದ ಎಲ್ಲ ಬಂಧುಗಳಿಗೆ ನೀಡುತ್ತಿದ್ದಾರೆ. ಅದರಂತೆ ದೇವಾಂಗ ಸಮಾಜದ ಎಲ್ಲ ಸದಸ್ಯರ ಒಗ್ಗಟ್ಟಿನಿಂದ ಈ ಯೋಜನೆಗೆ ಜೀವ ತುಂಬಿದೆ. ಈ ದೇವಾಲಯ ಕೇವಲ ಕಲ್ಲು ಮರದಿಂದ ಅಲ್ಲ, ಇದು ಭಕ್ತಿ, ತಾಳ್ಮೆ, ಶ್ರಮ ಮತ್ತು ಸೇವೆಯ ಸಂಕೇತ. ಈ ಒಂದು ಕಾರ್ಯಕ್ರಮಕ್ಕೆ ಕಡೂರಿನ ಪ್ರಥಮ ಪ್ರಜೆಯಾದಂತಹ ಭಂಡಾರಿ ಸೀನಣ್ಣನವರು, ಮುದ್ದಣ್ಣನವರು, ಸುಬ್ಬಣ್ಣನವರು, ಅದೇ ರೀತಿ ರಮೇಶಣ್ಣನವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. JDS ಮುಖಂಡರಾದಂತಹ ಚೇತನ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲೆಂದು ಹರಸಿದ್ದಾರೆ.